ಸರ್ ನಮಸ್ಕಾರ. ಎಲ್ಲ ನಮ್ಮ ಟ್ರ್ಯಾಕ್ ಸ್ಟಾರ್ ರೈತ ಬಾಂಧವರು ಕೂತಿದ್ದಾರೆ. ಫೈನಲ್ ಈಗ ಸಂಜೆ ಆಗಿದೆ, 4:15 ಆಗಿದೆ. ಸೊ ಉಳಿದಿರ್ತಕ್ಕಂಥ ಕಸ್ಟಮರ್ ಹತ್ರ ಒಂದು ಅಭಿಪ್ರಾಯ ಕೇಳೋಣ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡ್ಕೊತಾ ಇದ್ದೀನಿ. ಈಗ ನಾವು ಹೊಸಳ್ಳಿ ಗ್ರಾಮದಲ್ಲಿ, ದೊಡ್ಡಬಳ್ಳಾಪುರ ತಾಲೂಕು ಹೊಸಳ್ಳಿ ಗ್ರಾಮದಲ್ಲಿ ಸರ್ವಿಸ್ ಹಮ್ಮಿಕೊಂಡಿದ್ವಿ ಕ್ಯಾಂಪು. ಸೊ ಹೇಗೆ ಅನ್ನಿಸ್ತು ಸರ್ ನಿಮಗೆಲ್ಲ? ಆನಂದಪುರ ಹೇಗೆ ಅನ್ನಿಸ್ತು? ಚೆನ್ನಾಗಿದೆ ಸರ್. ನಮ್ಮ ಸರ್ವಿಸ್ ಎಲ್ಲ ಈಗ ಗಾಡಿ ಡೆಲಿವರಿ ಕೊಡೋ ಟೈಮಲ್ಲಿ ನಮ್ದು ಹೇಗಿತ್ತು ರೆಸ್ಪಾನ್ಸ್? ನೀವು ಎನಿ ಟೈಮ್ ಏನೇ ಕಂಪ್ಲೇಂಟ್ ಇದ್ದಾಗಲೂ ರೆಸ್ಪಾನ್ಸ್ ಮಾಡಿದ್ದೀವ ನಾವು. ಪ್ರಸನ್ನ ಅವರೇ, ನಿಮ್ದು ಅಭಿಪ್ರಾಯ? ಸರ್ ಚೆನ್ನಾಗಿತ್ತು. ಈಗ ನಾವು ಸರ್ವಿಸ್ ಮಾಡಿಸ್ಬೇಕು ಅಂದಿದ್ರೆ ದಾವಸ್ಪೇಟೆಗೆ ಕೊಡಬೇಕಾಯ್ತು. ಓಕೆ. ಈಗ ನಮ್ಮ ಹೊಸಳ್ಳಿ ಗ್ರಾಮದಲ್ಲಿ ಮಾಡಿದ್ದಕ್ಕೆ ನಮಗೆ ತುಂಬ ಅನುಕೂಲ ಆಯಿತು. ಜೊತೆಲಿ ಗಾಡಿ ಬಗ್ಗೆ ಹೇಳಿ. ಮೇನ್ ಗಾಡಿ ಬಗ್ಗೆ ಚೆನ್ನಾಗಿದೆಯಾ? ಪರ್ಫಾರ್ಮೆನ್ಸ್ ಎಲ್ಲ ಹೇಗಿದೆ? ಪರ್ಫಾರ್ಮೆನ್ಸ್ ಎಲ್ಲ ಸೂಪರ್ ಚೆನ್ನಾಗಿದೆಯಾ? ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಯಾರು ತೊಗೊಳೋರ್ಗೆ ಏನಾದ್ರು ಹೇಳ್ಬೇಕು ಅಂದ್ಕೊಂಡಿದ್ದೀರಾ? ಮಾಡ್ತಾ ಇದ್ದೀವಿ. ಮಾಡಿ, ಆದಷ್ಟು ನಿಮಗೂ ಒಳ್ಳೇದಾಗುತ್ತೆ, ನಮಗೂ ಒಳ್ಳೇದಾಗುತ್ತೆ. ನಿಮ್ಮಿಂದ ಒಂದು ಇಬ್ಬರು ಕಸ್ಟಮರ್ ಬಂದರೆ ನಮಗೂ ಒಂದು ಬಿಸ್ನೆಸ್ ಆದಂಗೆ ಆಗುತ್ತೆ. ರಿಲೇಷನ್ಶಿಪ್ ಹಿಂಗೆ ಇರಲಿ. ಇನ್ನು ಅದು ಬಿಟ್ಟರೆ ಮುಖ್ಯವಾಗಿ ನಮ್ಮ ಮಂಜಣ್ಣವರು ಈ ಹೊಸಳ್ಳಿ ಗ್ರಾಮ ಪಂಚಾಯತಿ ಅಲ್ವಾ ಇದು? ಹೊಸಳ್ಳಿ ಗ್ರಾಮ ಪಂಚಾಯತಿಲಿ ಮುಖ್ಯವಾದ ವ್ಯಕ್ತಿ ಅಂದರೆ ನಮಗೆ ಗಾಡಿಗಳು ಈ ಕಡೆ ಮೂವ್ಮೆಂಟ್ ಆಗೋದಕ್ಕೆ ಫಸ್ಟ್ ತೊಗೊಂಡ್ರು. ಫಸ್ಟ್ 1-2 ಗಾಡಿ ಬಂದಿತ್ತು. ಅದಾದಮೇಲೆ ಸಂತೋಷ್ ಅಂತ ಒಬ್ಬರು ನಮಗೆ ಬೇಕಾದವ್ರು ಅವ್ರನ್ನ ರೆಫರ್ ಮಾಡಿದ್ರು. ಸಂತೋಷ್ ಅವ್ರ ಕಡೆಯಿಂದ ಅವರೊಂದು ಗಾಡಿ ತೊಗೊಂಡ್ರು. ನೆಕ್ಸ್ಟ್ ಡೇನೇ ಅವ್ರ ಸ್ನೇಹಿತರಿಗೆ ಶಿವಕುಮಾರ್ ಅವ್ರಿಗೆ ಗಾಡಿ ಕೊಡ್ಸಿದ್ರು ಅವತ್ತು ಸಂಜೆನೆ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು. ಸೊ ಹಂಗಾಗಿ ನೀವು ಅವ್ರ ಮುಖಾಂತರನೇ ಅವ್ರ ಗಾಡಿ ನೋಡ್ಬಿಟ್ಟೆ ಗಾಡಿ ತೊಗೊಂಡಿದ್ದೀರಾ. ಅವರಿಂದ ಅಂತೂ ನಮಗೂ ತುಂಬ ಹೆಲ್ಪ್ ಆಗಿದೆ. ಸೊ ಮಂಜಣ್ಣ, ಫೈನಲಿ ನೀವೇನು ಹೇಳ್ಬೇಕು ಅಂದ್ಕೊಂಡಿದ್ದೀರಾ? ಏನು ಹೇಳೋದು ಸರ್, ಗಾಡಿ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಕೆಲಸ ಮಾಡ್ತೈತೆ. ಅದು ಮುಖ್ಯವಾಗಿ ನೀವು ಒಳ್ಳೆ ರೆಸ್ಪಾನ್ಸ್ ಕೊಡ್ತೀರಾ, ಬೇಕಾಗಿರೋದು ಮೇಯ್ನ್ ಅದು. ಗಾಡಿ ಬಿಡ್ರಿ, ಗಾಡಿ ಚೆನ್ನಾಗಿ ಕೆಲಸ ಮಾಡ್ತೈತೆ. ಶೋರೂಮ್ ಕಡೆಯಿಂದ ನೀವು ಒಳ್ಳೆ ನಮಗೆ ರೆಸ್ಪಾನ್ಸ್ ಕೊಡ್ತೀರಾ. ಏನೋ ಒಂದು ಹೇಳಿದ್ರು ಸ್ಪಂದಿಸ್ತೀರಾ. ಒಂದು ಸೋಲು ಗೆಲುವು ಅನ್ನೋದಿದೆ. ನಮಗೊಂದು ಕಾಲಾವಕಾಶ, ಏನಕ್ಕೆ ಒಂದು ಕಾಲಾವಕಾಶ ಕೊಡ್ತೀರಾ, ಬೇರೆ ಯಾವ ಶೋರೂಮಲ್ಲೂ ಕೊಡಲ್ಲ. ಅದನ್ನ ನೀವು ಒಂದು ಕಾಲಾವಕಾಶ ಕೊಡ್ತೀರಿ, ನಮ್ಗೆ ಅದೇ ಒಂದು ದೊಡ್ಡ ಬೆನಿಫಿಟ್ ಹೇಳ್ಬೇಕು. ಥ್ಯಾಂಕ್ ಯು ಸೋ ಮಚ್. ಆಯಿತಾ? ಈಗ ಇಲ್ಲಿ ನಮ್ಮ ಒಂದು ಪಕ್ಕದೂರಲ್ಲಿ ಸರ್ವಿಸ್ ಕ್ಯಾಂಪ್ ಮಾಡಿದ್ದಕ್ಕೆ ನಮ್ಗೊಂದು ತುಂಬ ಹೆಲ್ಪ್ ಆಯಿತು. ಇಲ್ಲ ಇಷ್ಟು ಗಾಡಿಗಳಿಗೂ ಬಂದು ಮಾಡಬೇಕು ಅಂದಿದ್ರೆ ನಿಮಗೂ ಕಷ್ಟ ಆಗೋದು. ಏನಪ್ಪ ಅಂದರೆ ಒಂದು ಅಡ್ವರ್ಟೈಸ್ ಕೊಟ್ಟಂಗೆ ಆಯಿತು ನಮ್ಗೆ. ಹೌದೌದು, ರೈತರುಗಳಿಗೊಂದು ಗಮನ, ಒಂದು ಏನೋ ಒಂದು ಪರವಾಗಿಲ್ಲ ಅನ್ನೋ ಒಂದು ಇದಾಯಿತು. ಹಂಗಾಗಿ ಚೆನ್ನಾಗಿದೆ. ಕಂಪ್ನಿ ಪರವಾಗಿ ನಮ್ಮಲ್ಲಿ ಸೇಲ್ಸ್ ಟೀಮಲ್ಲಿ ಶಿವರೆಡ್ಡಿ ಅಂತ ಬಂದಿದ್ದಾರೆ. ಇವರು ನಮ್ಮ ಸೇಲ್ಸ್ ಟೀಮು. ಒಂದು 3 ಏರಿಯಾ ನೋಡ್ತಾರೆ, ಒಂದು 3 ಡೀಲರ್ಶಿಪ್ ನೋಡ್ತಾರೆ. ಇನ್ನು ಇವರು ಸರ್ವೀಸಲ್ಲಿ ಇವಾಗ ಹೊಸದಾಗಿ ಜಾಯ್ನ್ ಆಗಿದ್ದಾರೆ. ಇವರು ನಿಮ್ಮ ಹೆಸರು ಪರಿಚಯ ಮಾಡಿಕೊಡ್ತೀನಿ. ರೀಸೆಂಟಾಗಿ ಜಾಯ್ನ್ ಆಗಿದ್ದೀನಿ ಕಂಪ್ನಿಗೆ. ಸರ್ವಿಸ್ ಇಂಜಿನಿಯರ್. ಸೊ ಈಗ ಸೌತ್ ಕರ್ನಾಟಕ, ದಾವಣಗೆರೆಯಿಂದ ಅಪ್ ಟು ಚಾಮರಾಜನಗರವರೆಗೂ ಅವರು ಏರಿಯಾ ನೋಡ್ತಾರೆ ಸರ್ವಿಸಲ್ಲಿ. ಇವ್ರು ಶಿವಾರೆಡ್ಡಿ ಅವರು ಬಂದು ಸೇಲ್ಸ್ ಟೀಮು ಅಂದರೆ ಈಗ ಒಂದು 3 ಶೋರೂಮಿಂದ 4 ಶೋರೂಮು ಅವ್ರ ಅಂಡರಲ್ಲಿ ಬರುತ್ತೆ. ಆ ಅಂಡರಲ್ಲಿ ಈಗ ನಮ್ಮ ಸಜೆಷನ್ನು, ಅವ್ರ ಸಜೆಷನ್ನು ಎಲ್ಲ ತೊಗೊಂಡು ಸೇಲ್ಸ್ ಹೇಗೆ ರೀತಿ ಮಾಡಬೇಕು ಅನ್ನೋದಕ್ಕೆ ಅವ್ರು ನೋಡ್ತಾ ಇರ್ತಾರೆ. ಇನ್ನು ಸರ್ವಿಸ್ ಯಾವ ರೀತಿ ಕಂಪ್ಲೇಂಟ್ಸ್ ಬಂತು, ಇವರು ಬಂದು ಅಟೆಂಡ್ ಮಾಡ್ತಾರೆ. ಇನ್ ಕೇಸ್ ನಮ್ಮ ಕೈಲೂ ಸಾಲ್ವ್ ಆಗಲಿಲ್ವಾ ಕೇಸು, ಇವರು ಬಂದು ಅಟೆಂಡ್ ಮಾಡ್ತಾರೆ. ಮತ್ತು ವ್ಯಾರಂಟಿ ಸೆಗ್ಮೆಂಟಲ್ಲಿ ಏನಾದ್ರು ಕಂಪ್ಲೇಂಟ್ಸ್ ಇಶ್ಯೂ ಆಯಿತಾ, ಇವ್ರ ಕಡೆಯಿಂದ ಸಾಲ್ವ್ ಆಗುತ್ತೆ. ಸರಿನಾ? ಆದಷ್ಟು ಕಂಪ್ನಿ ಕಡೆ ಸರ್ವೀಸಲ್ಲಿ ಮಾಡಿಸೋದಕ್ಕೆ ಟ್ರೈ ಮಾಡಿ. ಆದಷ್ಟು ಇಷ್ಟು ಹೇಳ್ತಾ ನಾನು ಇವತ್ತಿಂದು ಕಾರ್ಯ ಚೆನ್ನಾಗಾಯಿತು. ತುಂಬ ಸಹಕರಿಸಿದ್ರಿ. ತುಂಬ ಧನ್ಯವಾದಗಳು ಮಂಜಣ್ಣ ನಿಮಗೆಲ್ಲ. ಥ್ಯಾಂಕ್ ಯು ಸರ್.